ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾವೇನು ಔಷಧಿ ಮತ್ತು ಮಾರಾಟ ಪ್ರತಿನಿಧಿ ಸಂಘದ ವತಿಯಿಂದ ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ಸಂಘಟನೆಗಳು ನೆಟ್ಟುಗಟ್ಟು ಆಗಮಿಸಿದ್ದಾರೆ. ಜೊತೆಗೆ ನಮಗೆ ಮುಖ್ಯ ಅತಿಥಿಗಳಾಗಿ IMA ನಾರಾಯಣ ಸರ್ ಅವರು, ನಮ್ಮ ಎರಡನೇ ರಾಜು ಸರ್ ಅವರು, BRM ಜಗದೀಶ್ ಸರ್ ಅವರು, ಜೊತೆಗೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಜನಾರ್ದನ್ ಸರ್ ಅವರು, ಮತ್ತೆ ಗಣೇಶ್ ಅವರು, ಸುಮತಿ ಮೇಡಮ್ ಸಹ ಆಗಮಿಸಿದರು. ಜೊತೆಗೆ ಇವತ್ತು ರಕ್ತದಾನ ನಡೀತಾ ಇದೆ. ಈಗಾಗಲೇ ಒಂದು 20 ಯೂನಿಟ್ ಆಗಿದೆ. ಒಂದು 2-3 ಗಂಟೆವರೆಗೂ ಆಗಿದೆ. ಒಂದು 50 ಯೂನಿಟ್ ಅನ್ನು ಕಲೆಕ್ಟ್ ಮಾಡುವಂಥ ಒಂದು ಜವಾಬ್ದಾರಿ ಇಟ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸ್ನೇಹಿತರು ಸಹ ಕೊಡ್ತಾ ಇದ್ದಾರೆ. ರಕ್ತದಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟದ ಸಂದರ್ಭದಲ್ಲಿ ರಕ್ತ ಸಿಗೋದಿಲ್ಲ. ಆ ಒಂದು ಕಾರಣದಿಂದಾಗಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಈ ಮುಂದೆ ಮಾಡ್ತೀವಿ. ಎಲ್ಲರ ಸಹಕಾರದಿಂದ ಔಷಧಿ ವ್ಯಾಪಾರಿಗಳ ಸಂಘದಲ್ಲೂ ಸಹ ನಮಗೆ ಜ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಜ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಔಷಧಿ ವರ್ತಕರ ಸಂಘ ಅವರು ಸಹ ನಮಗೆ ಸಹಕಾರ ನೀಡಿದ್ದಾರೆ. ಅವರು ಸಹ ರಕ್ತದಾನವನ್ನು ನೀಡ್ತಾ ಇದ್ದಾರೆ. ಇವೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಜೊತೆಗೆ ಒಂದು ಆಗಮಿಸಿದ ತಂಡ ಕೇವಲ ಮೆಡಿಕಲರ್ಸೇ ಅಲ್ಲ, ನಮ್ಮ ಸ್ನೇಹಿತರು ಸಹ ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ IMA ನಾರಾಯಣ ಸ್ವಾಮಿ ಅವರು ಒಂದು ಮಾತನ್ನು ಕೊಟ್ಟಿದ್ದಾರೆ. ಲಯನ್ಸ್ ಕ್ಲಬ್ನವ್ರಿಗೆ ಯಾರಿಗೆ ಆಗಲಿ ಬಡವರಿಗೆ ನೀವು ರಕ್ತ ಚೆಕಪ್ ಮಾಡೋ ಫೀಸ್ ಏನಿದೆ ಆ ಒಂದು ಶುಲ್ಕವನ್ನು ನಾವು IMA ವತಿಯಿಂದ ಉಚಿತವಾಗಿ ನೀಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಜೊತೆಗೆ ನಮ್ಮ BRM ಜಗದೀಶ್ ಅವರಿಗೂ ಆಗಮಿಸಿರ್ತಕ್ಕಂಥ ಜಗದೀಶ್ ಅವರು ಧನ್ಯವಾದಗಳು. ಜೊತೆಗೆ ನಮ್ಮ ಎರಡನೇ ರಾಜು ಸರ್ ಅವರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಜನಾರ್ದನ್ ಸರ್ ಅವರಿಗೂ, ಸುಮತಿ ಮೇಡಮ್ ಅವರು, ಹಾಗೂ ಔಷಧಿ ವ್ಯಾಪಾರಿಗಳ ವರ್ತಕರ ಸಂಘದ ಪ್ರತಿನಿಧಿಯಾದಂತಹ ಗಣೇಶ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು.